ಹಾಯ್, ನಾನಿವತ್ತು ಹಾಲೇ ಇಲ್ಲದೇ ಸಖತ್ತಾಗಿ ಟೇಸ್ಟಿಯಾಗಿರೋ ಕಾಫಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಕಾಫಿಗೆ ಮೇಯ್ನ್ ಬೇಕಾಗಿರೋದು ತೆಂಗಿನಕಾಯಿ ಹಾಲು. ಎಲ್ಲರ ಮನೆಯಲ್ಲೂ ಹಾಲಿಲ್ಲ ಅಂದ್ರೂ ತೆಂಗಿನಕಾಯಿ ಅಂತೂ ಇದ್ದೇ ಇರುತ್ತೆ. ಯಾರಾದರೂ ಗೆಸ್ಟ್ ಬಂದರೂ ಸಡನ್ನಾಗಿ ಹಾಲಿಲ್ಲ ಅಂದರೆ ಈ ಥರ ಕಾಫಿನ ಮಾಡಿಕೊಡಿ, ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಈ ಕಾಫಿ ಮಾಡೋದಕ್ಕೆ ಮೊದಲು ಬೇಕಾಗಿರೋದು ತೆಂಗಿನಕಾಯಿ ಹಾಲು. ಅದಕ್ಕೆ ತೆಂಗಿನಕಾಯಿ ತುರಿನ ಚೆನ್ನಾಗಿ ರುಬ್ಕೊಂಡು ಅದರ ರಸನ ತಗೋಬೇಕು. ಈ ತೆಂಗಿನಕಾಯಿ ಹಾಲನ್ನು ತಗೊಂಡು ನಾರ್ಮಲ್ ಕಾಫಿ ಮಾಡೋ ಥರನೇ ಮಾಡಬೇಕು, ಬಟ್ ಇದನ್ನು ಜಾಸ್ತಿ ಕುದಿಸ್ಬಾರ್ದು. ತೆಂಗಿನಕಾಯಿ ಹಾಲು ಹಾಕಿ 1-2 ನಿಮಿಷಗಳ ಕಾಲ ಕುದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿ, ಕಾಫಿ ಪೌಡ್ರನ್ನ ಆ್ಯಡ್ ಮಾಡಿ 1 ನಿಮಿಷ ಕುದಿಸಿದ್ರೆ ಕಾಫಿ ರೆಡಿ ಆಗುತ್ತೆ. ಮತ್ತು ಈ ಕಾಫಿನ ತಲೆನೋವಿದ್ದಾಗಲೂ ಕುಡಿದ್ರೆ ಬೇಗ ತಲೆನೋವು ರಿಲೀಫು ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ ಈ ಕಾಫಿನ. ಇದು ನಾರ್ಮಲ್ ಕಾಫಿಗಿಂತಲೂ ಈ ಕಾಫಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ಈ ಕಾಫಿ ನೀವು ಟ್ರೈ ಒಂದ್ಸಲ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.